ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಇಂಟ್ರೋ ಕೊಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ ಆ್ಯಂಡ್ ಹಾಗೆ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಚಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ ಒಂಥರ ಇದೆಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ಗೆ ಒಂಥರ ಶಾಕಿಂಗ್ ಮತ್ತು ಒಂದು ಸ್ಯಾಡ್ ವಿಷಯ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ ತುಂಬ ಜನ ಖುಷಿಯಾಗಿದ್ರಿ ಇನ್ನೆರಡು ದಿವಸದಲ್ಲಿ ರಾಕಿಂಗ್ ಸ್ಟಾರ್ ಅವರ ಬರ್ಡೇ. ಸೊ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು, KGF ಸಹ ಹಿಟ್ಟಾಗಿತ್ತು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಸಾಕಷ್ಟು ಜನ ಆಸೆ ಇಟ್ಕೊಂಡಿದ್ರಿ ಆ್ಯಂಡ್ ಬೇರೆ ಬೇರೆ ಕಡೆಯಿಂದೆಲ್ಲ ಅಭಿಮಾನಿಗಳು ಬರೋದಕ್ಕೋಸ್ಕರನೂ ಸಿದ್ಧವಾಗಿದ್ರಿ. ಸೊ ನಿಮಗೆಲ್ಲ ಒಂದು ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ ಈ ವರ್ಷ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಲ್ಲ, ಇದನ್ನು ಸ್ವತಃ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಒಂದು ವೀಡಿಯೋದ ಮುಖಾಂತರ ತಿಳಿಸಿದ್ದಾರೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದ್ರೆ ಅವ್ರ ಪ್ರೊಫೈಲಲ್ಲಿ ಸಿಗುತ್ತೆ ಆ ವಿಡಿಯೋ ನಿಮಗೆ. ಸೊ ರೀಸನ್ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಈ ವರ್ಷ ನಮ್ಮ ಲೆಜೆಂಡ್ ಅಂಬರೀಷ್ ಅಣ್ಣ ಅವರು ತೀರ್ಕೊಂಡ್ರು. ಸೊ ಆ ಕಾರಣದಿಂದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರಿಗೊಂದು ಗೌರವ ಸೂಚಿಸೋಕ್ಕೋಸ್ಕರ ಈ ವರ್ಷ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದೊಂಥರ ಎಲ್ರಿಗೂ ಒಂಥರ ಶಾಕಿಂಗ್ ಆಗಿರ್ಬೋದು ಆ್ಯಂಡ್ ಬೇಜಾರಾಗ್ತಾ ಇರ್ಬೋದು. ಬಟ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ತೊಗೊಂಡಿರೋವಂಥ ಒಂದು ಡಿಸಿಷನ್ನು ಒಳ್ಳೇದಂತಲೇ ಹೇಳ್ತೀನಿ. ಯಾಕಂತಂದರೆ ಒಂದು ಕಡೆ ಲೆಜೆಂಡ್ ಅವರು ತೀರ್ಕೊಂಡಿರುವಾಗ ಅವ್ರಿಗೊಂದು ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾರೆ. ಸೊ ಇದು ನೋಡಿ ಖುಷಿ ಆಯಿತು. ಆ್ಯಂಡ್ ಈ ವಿಚಾರನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಬ್ಯಾನರು, ಕೇಕು ಅದು ಇದು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ತುಂಬ ದೂರದಿಂದೆಲ್ಲ ಬರ್ತಾ ಇರ್ತಾರೆ. ಸೊ ಆದಷ್ಟು ಅವ್ರಿಗೆಲ್ಲ ಈ ವಿಷಯನ ಮುಟ್ಟಿಸಿ. ಸೊ ಫಸ್ಟೇ ಅವ್ರಿಗೆ ಈ ನ್ಯೂಸ್ ಗೊತ್ತಾದರೆ ಅವ್ರ ಪ್ಲ್ಯಾನ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊತಾರೆ. ಸೊ ದಯವಿಟ್ಟು ಆದಷ್ಟು ಈ ವಿಷಯನ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದೊಂದು ಅಪ್ಡೇಟು, ಸೊ ಕ್ವಿಕ್ ಅಪ್ಡೇಟ್ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೇ ಈ ವಿಡಿಯೋನ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.